ಬೆಂಗಳೂರಿನಲ್ಲಿ ಜ್ಯುವೆಲರಿ ಶಾಪ್ಗೆ ನುಗ್ಗಿ ಫೈರಿಂಗ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಎಫ್ಎಸ್ಎಲ್ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ. ಸ್ಥಳದಲ್ಲಿ ಸಿಕ್ಕ ಬುಲೆಟ್ ಸೇರಿದಂತೆ ವಸ್ತುಗಳ ಪರಿಶೀಲನೆಯನ್ನ ಎಫ್ಎಸ್ಎಲ್ ಟೀಮ್ನ ಅಧಿಕಾರಿಗಳು ನಡೆಸಿದ್ದಾರೆ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ನಡೆದಿದ್ದಂತಹ ಗುಂಡಿನ ದಾಳಿ ಇದು. ಲಕ್ಷ್ಮಿ ಬ್ಯಾಂಕರ್ಸ್ ಮತ್ತು ಜ್ಯುವೆಲರಿ ಶಾಪ್ನಲ್ಲಿ ಕೃತ್ಯವನ್ನ ದುಷ್ಕರ್ಮಿಗಳು ಎಸಗಿದ್ರು. ಬೆಂಗಳೂರಿನ ದೇವಿನಗರದಲ್ಲಿರುವಂತಹ ಜ್ಯುವೆಲರಿ ಶಾಪ್ ದಾಳಿ ಮಾಡಿದ ಆರೋಪಿಗಳ ಎಕ್ಸ್ಕ್ಲೂಸಿವ್ ದೃಶ್ಯ ಕೂಡ ಲಭ್ಯವಾಗಿದೆ. ಗಮನಿಸ್ತಾ ಇದ್ದೀರಿ. ಶೂಟರ್ ನಂಬರ್ 1, ಶೂಟರ್ ನಂಬರ್ 2 ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯ. ಸಿನಿಮಾ ಸ್ಟೈಲ್ನಲ್ಲಿ ಬಂದು ಫೈರಿಂಗ್ ಅನ್ನು ಮಾಡಿ ಆರೋಪಿಗಳು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. 2 ಬೈಕ್ಗಳಲ್ಲಿ ಬಂದಿದ್ದ 4 ಆರೋಪಿಗಳು ಒಂದು ಪಿಸ್ತೂಲ್ ಅನ್ನು ಸ್ಥಳದಲ್ಲೇ ಬಿಟ್ಟು ದುಷ್ಕರ್ಮಿಗಳು ಪರಾರಿಯಾಗಿರುವುದು. ಇನ್ನು ಫೈರಿಂಗ್ನಲ್ಲಿ ಅಪ್ಪುರಾಮ್ ಮತ್ತು ಅಭಿರಾಮ್ಗೆ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆ ಅಂದರೆ ಖಾಸಗಿ ಆಸ್ಪತ್ರೆಯಲ್ಲಿ MS ರಾಮಯ್ಯ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಿದೆ. ಕೊಡಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ. ಒಂದು ಕಡೆ ಎಫ್ಎಸ್ಎಲ್ ಟೀಮ್ನ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನು ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀನಿ. ಮತ್ತೊಂದು ಕಡೆ ಸಿಸಿಟಿವಿ ದೃಶ್ಯಾವಳಿಗಳು. ಬಂದಿದ್ದಂತಹ ದುಷ್ಕರ್ಮಿಗಳು 2 ಬೈಕ್ಗಳಲ್ಲಿ ಎಸ್ಕೇಪ್ ಆಗಿದ್ದಾರೆ. ಒಟ್ಟು 4 ಶೂಟರ್ಸ್ ಬಂದಿದ್ರು. ಜ್ಯುವೆಲರಿ ಶಾಪ್ ಒಳಗಡೆ ಏಕಾಏಕಿ ನುಗ್ಗಿ ಫೈರಿಂಗ್ ನಡೆಸಿದ್ದಾರೆ. ಒಂದು ಪಿಸ್ತೂಲ್ ಅನ್ನ ಸ್ಥಳದಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಓಡಿ ಹೋಗುವ ಭರದಲ್ಲಿ ಅದು ಕೆಳಗಡೆ ಬಿದ್ದು ಬಿಸಾಗಿರಬಹುದು. ಬುಲೆಟ್ಗಳು ಕೂಡ ಕೆಳಗಡೆ ಬಿದ್ದಿತ್ತು. ಯಾವ ಕಾರಣಕ್ಕೋಸ್ಕರ ಈ ದುಷ್ಕರ್ಮಿಗಳು ಈ ಒಂದು ಜ್ಯುವೆಲರಿ ಶಾಪನ್ನು ಟಾರ್ಗೆಟ್ ಮಾಡಿದ್ರು? ದರೋಡೆಗೆ ಬಂದಿದ್ರ? ವೈಯಕ್ತಿಕ ದ್ವೇಷ ಏನಾದರೂ ಇತ್ತ? ವ್ಯಾವಹಾರಿಕವಾಗಿ ಏನಾದರೂ ಜಿದ್ದಿತ್ತ? ಹಳೆ ವೈಷಮ್ಯವ? ಇದೆಲ್ಲದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಿದೆ. ಬೆಳ್ಳಂಬೆಳಿಗ್ಗೆ ಸಿಲಿಕಾನ್ ಸಿಟಿ ಬೆಂಗಳೂರು ಬೆಚ್ಚಿ ಬಿದ್ದಿತ್ತು. ಈ ಫೈರಿಂಗ್ನಿಂದಾಗಿ ಏಕಾಏಕಿ ಅಂಗಡಿಯನ್ನ ಓಪನ್ ಮಾಡಿಕೊಂಡಿದ್ರು. ಸ್ವಲ್ಪ ಹೊತ್ತಿನಲ್ಲೇ ಬಂದಂತಹ ದುಷ್ಕರ್ಮಿಗಳು ಫೈರಿಂಗ್ ಅನ್ನು ಮಾಡಿದ್ದಾರೆ. 2 ಗಾಯಗೊಂಡಿದ್ದಾರೆ, ಅಪ್ಪುರಾಮ್ ಮತ್ತು ಅಭಿರಾಮ್ ಅಂತ ಹೇಳಿ. ಇದರ ಬಗ್ಗೆ ಪೊಲೀಸರಿಂದ ತನಿಖೆ ಈಗಾಗಲೇ ಶುರುವಾಗಿದೆ. ತನಿಖೆಯ ನಂತರವಷ್ಟೇ ಪ್ರಾಥಮಿಕವಾಗಿ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯವಾಗಲಿದೆ. ಏನ್ ಕಾರಣ ಅಂತ.